ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯಗಳ ರಾಷ್ಟ್ರಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರಿರುವಂತದ್ದು. ಅದು ಮಧ್ಯಪ್ರಾಚ್ಯಗಳ ರಾಷ್ಟ್ರಗಳ ಜೊತೆಗೆ ಇಡೀ ವಿಶ್ವಾದ್ಯಂತ ನಾನಾ ರೀತಿಯಲ್ಲಿ ಕೂಡ ಅದರ ಪರಿಣಾಮ ಬೀರಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ವಿಮಾನಯಾನ ಸಂಸ್ಥೆಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರಿರುವಂತದ್ದು. ಮುಂಚಿನ ಯುದ್ಧಕ್ಕಿಂತ ಮುಂಚೆ ವಿಮಾನ ದರಗಳು ಏನಿದ್ದು, ಯುದ್ಧದ ನಂತರ ವಿಮಾನ ದರಗಳ ದರ ಏರಿಕೆ ಆಗಿರುವಂತದ್ದು ಮತ್ತು ಕೆಲವೊಂದು ರಾಷ್ಟ್ರಗಳಿಗೆ ವಿಮಾನನೇ ಕೂಡ ಹೋಗಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಪರಿಣಾಮ ಇರುವಂತದ್ದು. ಈ ಸಂಬಂಧಪಟ್ಟಂತೆ ನಾನು ವಿಮಾನ ಏನು ಟ್ರಾವೆಲಿಂಗ್ ಏಜೆನ್ಸಿ ಇರುತ್ತಲ್ವಾ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನಮ್ ಜೊತೆ ರಿಚಿ ಅಂಡ್ ರಿಚ್ ಹಾಲಿಡೇಸ್ ನ ಟೂರ್ ಮ್ಯಾನೇಜರ್ ವಿನೀತ್ ಕುಮಾರ್ ವಿ ಇದ್ದಾರೆ. ವಿನೀತ್, ರಿಚ್ ಅಂಡ್ ರಿಚ್ ಹಾಲಿಡೇಸ್ ಎಷ್ಟು ವರ್ಷದಿಂದ ವರ್ಕ್ ಆಗ್ತಾ ಇದೆ? ನಮ್ದು ಆರ್ಗನೈಸೇಷನ್ 2004 ಇಂದ ಇದೆ. ಜೆಪಿ ನಗರ್ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೀವಿ. ಓಕೆ, ಈಗ ಯುದ್ಧ ಆದ ನಂತರ ಅಂದ್ರೆ ಯುದ್ಧ ಈಗ ಶುರುವಾಗಿದೆ, ಸೊ ಇದ್ರ ಎಫೆಕ್ಟ್ ಏನಾದ್ರು ಟೂರ್ಸ್ ಮೇಲೆ ಎಫೆಕ್ಟ್ ಆಗಿದೆಯಾ, ಏರ್ ಟ್ರಾವೆಲ್ಸ್ ಮೇಲೆ? ಹೌದು ಸರ್, ತುಂಬಾ ಆಗಿದೆ ಸರ್. ಆಕ್ಚುಲಿ ನಮ್ದು ಟೂರ್ ಪ್ಯಾಕೇಜಸ್ ಎಲ್ಲ ಇತ್ತು, ಗ್ರೂಪ್ ಟೂರ್ಸ್ ಇತ್ತು, ದುಬೈ, ಮಿಡಿಲ್ ಈಸ್ಟ್ ಆ ಕಡೆ ಎಲ್ಲ, ಒಮಾನ್ ಕಡೆ ಎಲ್ಲ. ಸೊ ಅದೆಲ್ಲ ಇವಾಗ ಪೋಸ್ಟ್ಪೋನ್ ಆಗ್ತಾ ಇದೆ, ಮತ್ತೆ ಕ್ಯಾನ್ಸಲೇಷನ್ಸ್ ಆಗ್ತಾ ಇದೆ ಟೂರ್ ಪ್ಯಾಕೇಜಸ್. ಮತ್ತೆ ನಿಮ್ದು ಫ್ಲೈಟ್ ಟಿಕೆಟ್ಸ್ ಎಷ್ಟೊಂದು ಓನ್ಲಿ ಸಮ್ ಫ್ಲೈಟ್ ಟಿಕೆಟ್ಸ್ ಮಾತ್ರ ಆಪರೇಟ್ ಆಗ್ತಾ ಇದೆ. ಏರ್ ಅರೇಬಿಯಾ ಅಂತ ಎಮಿರೇಟ್ಸ್ ಅದೆಲ್ಲ ಯಾವ್ದು ಆಪರೇಟ್ ಆಗ್ತಾ ಇಲ್ಲ. ಫ್ಲೈಟ್ಸ್ ಯಾವ್ದು ಆಪರೇಟ್ ಆಗ್ತಾ ಇಲ್ಲ. ವಿಮಾನ ಟಿಕೆಟ್ ಹೌದು ಸರ್, ತುಂಬಾ ಕಾಸ್ಟ್ ಜಾಸ್ತಿ ಆಗಿದೆ. ಸೊ ಡಿಫರೆನ್ಸ್ ಮುಂಚೆಗೆ ಮತ್ತೆ ಇವಾಗ ನೀವು ಡಿಫರೆನ್ಸ್ ಹೆಂಗಿದೆ ಅಂತ ಹೇಳ್ಬೋದಾ ಟಿಕೆಟ್ ತರ? ಹೌದು ಸರ್, ಮೊದ್ಲಂದ್ರೆ ದುಬೈಗೆ ನಿಮ್ಗೆ 12 to 15,000 ಅಲ್ಲಿ ನಿಮ್ಗೆ ಒನ್ ಸೈಡ್ ಫ್ಲೈಟ್ ಟಿಕೆಟ್ ಸಿಕ್ತಿತ್ತು. ಸೊ ಇವಾಗ ನಿಮ್ಗೆ ಆಲ್ಮೋಸ್ಟ್ ಅದು 18 to 22,000 ಆಗಿದೆ. ಬಟ್ ಆಲ್ಮೋಸ್ಟ್ ನಿಮ್ಗೆ ಯಾವ್ದು ಫ್ಲೈಟ್ಸ್ ಆಪರೇಟ್ ಆಗ್ತಾ ಇಲ್ಲ, ಓನ್ಲಿ ಸಮ್ ಫ್ಲೈಟ್ಸ್ ಮಾತ್ರ ಆಪರೇಟ್ ಆಗ್ತಾ ಇರೋದು. ಈಗ ನಿಮ್ಗೆ ಬ್ಯಾಂಗ್ಳೂರ್ ಟು ಸಿಂಗಾಪುರ್ ಅದೆಲ್ಲ ನಿಮ್ಗೆ ಅದನ್ನು ಸ್ವಲ್ಪ ಕಾಸ್ಟಿಂಗ್ ಡಿಫರೆನ್ಸ್ ಬಂದಿದೆ. ಯಾಕಂದ್ರೆ ಯುರೋಪ್ ಕಡೆ ಹೋಗ್ತಿತ್ತಲ್ಲ ಫ್ಲೈಟ್ಸ್, ಸೊ ಅದೆಲ್ಲ ದುಬೈ ಟು ಹೋಗೋದೆಲ್ಲ ಎಲ್ಲ ಕ್ಯಾನ್ಸಲೇಷನ್ಸ್ ಆಗಿ ಥ್ರೂ ವಯಾ ಸಿಂಗಾಪುರ್, ಮಲೇಷಿಯಾ, ಕುಲಾಲಂಪುರ್ ಆ ಸೈಡ್ ಇಂದ ಹೋಗ್ತಾ ಇದೆ. ಸೊ ಆ ಕಾಸ್ಟಿಂಗು ನಿಮ್ಗೆ ಜಾಸ್ತಿ ಬರ್ತಾ ಇದೆ. ಸೊ ಅದನ್ನು ಎಫೆಕ್ಟ್ ಆಗಿದೆ ನಮ್ಗೆ. ಬ್ಯಾಂಗ್ಳೂರ್ ಟು ಸಿಂಗಾಪುರ್ ಅಂದ್ರೆ 16 to 20,000 ಇತ್ತು. ಸೊ ಇವಾಗ ಆಲ್ಮೋಸ್ಟ್ ಡಬಲ್ ಆಗಿದೆ ಸರ್ ಅದು. ಬೆಂಗಳೂರು ಟು ಸಿಂಗಾಪುರ್? ಹೌದು, ಬಿಕಾಸ್ ಅಲ್ಲಿ ಫ್ಲೈಟ್ಸ್ ಎಲ್ಲ ಆಪರೇಟ್ ಆಗ್ತಾ ಇರೋದು ನಿಮ್ಗೆ ಅಲ್ಲಿ ಯುರೋಪ್ ಹೋಗೋದಲ್ಲ ಅದೇ ಫ್ಲೈಟ್ಸ್ ಆಪರೇಟ್ ಆಗ್ತಾ ಇರೋದು. ಯುರೋಪ್, USA, ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲಸ್ ಎಲ್ಲ ಅಲ್ಲಿಗೆ ಆಪರೇಟ್ ಆಗ್ತಾ ಇರೋದು. ವಿನೀತ್, ಸ್ವಲ್ಪ ಎಷ್ಟು ಈಗ ಬೆಂಗಳೂರು ಟು ಸಿಂಗಾಪುರ್ ಯುದ್ಧಕ್ಕಿಂತ ಮುಂಚೆ ಎಷ್ಟು ಟಿಕೆಟ್ ತರ, ಈಗ ಎಷ್ಟಾಗಿದೆ? ಆ ತರದ ಒಂದು 4-5 ಎಕ್ಸಾಂಪಲ್ ಕೊಡ್ಬೋದಾ? ಶೋರ್ ಸರ್, ಕೊಡ್ತೀನಿ ಸರ್. ಯುದ್ಧಕ್ಕಿಂತ ಮೊದಲು ಅಂದ್ರೆ ನಿಮ್ಗೆ ಒನ್ ಸೈಡ್ ಟಿಕೆಟ್ 16,000 ಗೆಲ್ಲ ಸಿಗೋದು. ಎಲ್ಲಿಗೆ? ಸಿಂಗಾಪುರ್ಗೆ, ಬ್ಯಾಂಗ್ಳೂರ್ ಟು ಸಿಂಗಾಪುರ್. ಸೊ ಇವಾಗ ನಿಮ್ಗೆ ಆಲ್ಮೋಸ್ಟ್ 28,000 ಆಗಿದೆ ಸರ್ ಅದು. ಡೈರೆಕ್ಟ್ ಫ್ಲೈಟ್ ಸಿಂಗಾಪುರ್ ಏರ್ಲೈನ್ಸ್ ಎಲ್ಲ, ಇಂಡಿಗೋ, ಸಿಂಗಾಪುರ್, ಆಲ್ಮೋಸ್ಟ್ ಎವ್ರಿ ಏರ್ಲೈನ್ಸ್ ಡಬಲ್ ಆಗಿದೆ ಪ್ರೈಸಸ್ ಎಲ್ಲ. ಅದೇ ಬೇರೆ ಹೇಳೋದಾದ್ರೆ US ಮತ್ತೆ ಅಮೆರಿಕ ಈ ತರದೆಲ್ಲ ಹೋಗೋದಾದ್ರೆ? US ಅಷ್ಟೇ ಸರ್. ನಿಮ್ಗೆ ಮೊದಲ ಅಂದ್ರೆ ನಿಮ್ಗೆ ಫಸ್ಟ್ ಬ್ಯಾಂಗ್ಳೂರ್ ಟು ವಯಾ ದುಬೈ ಇತ್ತು, ಎಮಿರೇಟ್ಸ್ ಇತ್ತು, ಏರ್ ಅರೇಬಿಯಾ ವಯಾ ಅಬುದಾಬಿ ಇತ್ತು. ಸೊ ಅದೆಲ್ಲ ಕ್ಯಾನ್ಸಲೇಷನ್ಸ್ ಆಗಿ ಇವಾಗ ಸಿಂಗಾಪುರ್ ಏರ್ಲೈನ್ಸ್ ಇದೆ. ಬ್ಯಾಂಗ್ಳೂರ್ ಟು USA ಅದೇ ಒನ್ ಸ್ಟಾಪ್ 2 ಸ್ಟಾಪ್ಸ್ ಇದೆ. ವಯಾ ಸಿಂಗಾಪುರ್ ಹೋಗುತ್ತೆ, ವಯಾ ಮಲೇಷಿಯಾ ಹೋಗುತ್ತೆ. ಸೊ ಅದೆಲ್ಲ ಮೊದ್ಲೆಲ್ಲ ನಿಮ್ಗೆ ಆಲ್ಮೋಸ್ಟ್ 35 to 40,000 ಗೆ ಸಿಕ್ತಿತ್ತು. ಸೊ ಇವಾಗ ಆಲ್ಮೋಸ್ಟ್ ಅದು 65 to 80,000 ಆಗಿದೆ. ಡಬಲ್ ಆಗಿದೆ ಸರ್ ಎಲ್ಲ ಆಲ್ಮೋಸ್ಟ್ ನಿಮ್ಗೆ. ಇದು ನಿಮ್ಮ ಟ್ರಾವೆಲ್ಸ್ ಇಂದ ಯಾವ್ಯಾವ ದೇಶಗಳಿಗೆ ಟಿಕೆಟ್ ಬುಕ್ ಆಗ್ತಾ ಇತ್ತು? ಎಲ್ಲ ದೇಶಗಳು ಕೂಡ ಆಲ್ಮೋಸ್ಟ್ ಎವ್ರಿ ಡೆಸ್ಟಿನೇಷನ್ ಆಗ್ತಿತ್ತು. ಬಟ್ ನಮ್ದು ಮೋರ್ ಫೋಕಸ್ಡ್ ಇದ್ದಿದ್ದು ದುಬೈ, ಸಿಂಗಾಪುರ್, ಮಲೇಷಿಯಾ, ಏಷ್ಯನ್ ಕಂಟ್ರೀಸ್ ಜಾಸ್ತಿ ಫೋಕಸ್ಡ್ ಇದ್ದಿದ್ದು. ಈಗ ಮಲೇಷಿಯಾಗೆ ಹೋಗ್ಬೇಕಾದ್ರೆ ಮುಂಚೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಸರ್? ಮಲೇಷಿಯಾಗಲ್ಲ, ಅದೇ ಮಲೇಷಿಯಾಗ್ ಸೇಮ್ ಸರ್. ಅದೇ ಮಲೇಷಿಯಾ 16,000 ಇರ್ತಿತ್ತು ನಿಮ್ಗೆ ಒನ್ ಸೈಡ್. ಸೊ ಅದೇ ಸೇಮ್, ಅದು ಡಬಲ್ ಆಗಿದೆ ನಿಮ್ಗೆ 28,000 ಆಗಿದೆ. ಈಗ ಡೊಮೆಸ್ಟಿಕ್ ಫ್ಲೈಟ್ಸ್ ಮೇಲೆ ಏನಾದ್ರು ಕೂಡ ಎಫೆಕ್ಟ್ ಆಗಿದೆ ಟಿಕೆಟ್ ದರ? ಅದು ಕೂಡ ಜಾಸ್ತಿ ಆಗಿದೆ ಡೊಮೆಸ್ಟಿಕ್ ಫ್ಲೈಟ್ಸ್? ಇಲ್ಲ, ಡೊಮೆಸ್ಟಿಕ್ ಫ್ಲೈಟ್ಸ್ ಏನು ಎಫೆಕ್ಟ್ ಆಗಿಲ್ಲ ಸರ್. ತುಂಬಾ ದೊಡ್ಡ ಪ್ರಮಾಣ. ಬಟ್ ಅದೇ ಮುಂದೆ ಫ್ಯೂಲ್ ಪ್ರೈಸಸ್ ಜಾಸ್ತಿ ಆದ್ರೆ ಅವರು ಪ್ರೈಸಸ್ ಇನ್ಕ್ರೀಸ್ ಮಾಡ್ತಿದೆ ಅನ್ಬಿಟ್ಟು ನೋಟಿಫಿಕೇಶನ್ಸ್ ಬಂದಿದೆ ನಮ್ಗೆ. ಏನ್ ಬಂದಿದೆ? ಅದೇ ಫ್ಯೂಲ್ ಪ್ರೈಸಸ್ ಜಾಸ್ತಿ ಆದ್ರೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ ಅನ್ಬಿಟ್ಟು. ಬಟ್ ಇನ್ನ ಅದು ಕನ್ಫರ್ಮ್ ಇಲ್ಲ. ಬಿಸ್ನೆಸ್ ಮೇಲೆ ಬಹಳ ಹೊಡೆತ ಬಿದ್ದಿದ್ಯಾ? ಹೌದು ಸರ್, ತುಂಬಾ ಆಗಿದೆ. ಇಂಟರ್ನ್ಯಾಷನಲ್ ಕ್ಯಾನ್ಸಲೇಷನ್ಸ್, ಪೋಸ್ಟ್ಪೋನ್ಸ್, ಅದೆಲ್ಲ ಚಾರ್ಜಸ್ ಎಲ್ಲ ತುಂಬಾ ಆಗಿದೆ ನಮ್ಗೆ. ಈಗ ಇದೇ ರೀತಿ ಕಂಟಿನ್ಯೂ ಆದ್ರೆ ಎಫೆಕ್ಟ್ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ. ಹೌದು ಸರ್.
Okay. ಮತ್ತೆ ನೀವು ಫ್ಲೈಟ್ ಸುಮಾರು ಡ್ಯೂರೇಷನ್ ಅಷ್ಟೇ ನಿಮ್ಗೆ ಎಲ್ಲ ಲಾಂಗ್ ಆಗಿದೆ. ಫಸ್ಟ್ ಹಾ ಬ್ಯಾಂಗ್ಳೂರ್ ಟು USA ಫ್ಲೈಟ್ಸ್ ಎಲ್ಲ ನಿಮ್ಗೆ 16 to 20 ಅವರ್ಸ್ ಇರ್ತಿತ್ತು. ಸೊ ಹಾ. ಇದು ವಯಾ ಇವಾಗ ಲಾಂಗ್ ರೂಟ್ ಸಿಂಗಾಪುರ್ ಥ್ರೂ ಮಲೇಷ್ಯಾ ಇದೆಯಲ್ಲ. ಹ್ಮ್. ಸೊ ಹಂಗಾಗಿ ಕಾಸ್ಟಿಂಗ್ ನಿಮ್ಗೆ ಲಾಂಗರ್ ಡ್ಯೂರೇಷನ್ ಇದೆ ಫ್ಲೈಟ್ಸ್ ಎಲ್ಲ ಇವಾಗ. ಆಲ್ಮೋಸ್ಟ್ 28 ಅವರ್ಸ್ 32 ಅವರ್ಸ್ ಜರ್ನಿ ಇದೆ ಒನ್ Okay, ಸ್ಟಾಪ್ okay. ಫ್ಲೈಟ್ಸ್ ಎಲ್ಲ. ಟೋಟಲ್ ಡ್ಯೂರೇಷನ್ ಅಷ್ಟಿದೆ. ಓಕೆ ಓಕೆ ಲೇ ಓಕೆ ಓವರ್ಸ್ ಎಲ್ಲ 6 to 8 ಅವರ್ಸ್ ಇದ್ದಿದ್ದು ಇವಾಗ ಡಬಲ್ ಆಗಿದೆ, 14 to 16 ಅವರ್ಸ್ ಆತರ ಆಗಿದೆ. ಓಕೆ ಓಕೆ. ನಿಮ್ಮ ಇದ್ರಲ್ಲಿ ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಯೂಶುವಲ್ ಆಗಿ? ಕ್ಯಾನ್ಸಲೇಷನ್ ತುಂಬಾ ಆಗಿದೆ. ದುಬೈ ಗ್ರೂಪ್ ಟೂರ್ಸ್ ಇತ್ತು, ಮಿಡಿಲ್ ಈಸ್ಟ್ ಫ್ಲೈಟ್ ಕ್ಯಾನ್ಸಲೇಷನ್ಸ್ ಹ್ಮ್. ತುಂಬಾ ಆಗಿದೆ. ಆಲ್ಮೋಸ್ಟ್ ನಮ್ಗೆ 2 lakhs ವರೆಗೂ ಕ್ಯಾನ್ಸಲೇಷನ್ಸ್ ಆಗಿದೆ 2 lakh ಫ್ಲೈಟ್, ಓನ್ಲಿ ಫ್ಲೈಟ್ಸ್. ಹೌದು, ಓಕೆ. 2 lakh ಕಸ್ಟಮರ್ಸಾ ಟಿಕೆಟ್ಸಾ? ಟಿಕೆಟ್ಸ್ ಅದು ವರ್ತ್ 2 lakhs ವರ್ತ್. ಓಕೆ ಓಕೆ ಓಕೆ. ಈಗ ಈ ಮುಂಚೆನೂ ಕೂಡ ಇದೇ ಈ ಅನುಭವ ಇದೇ ರೀತಿ ಫಸ್ಟ್ ಟೈಮ್ ಆಗ್ತಾರದ? ಈ ಮುಂಚೆನೂ ಕೂಡ ಈ ರೀತಿ ಆಗಿದೆಯಾ? ಈಗ ನಿಮ್ಗೆ ಇಸ್ರೇಲ್ ವಾರದ ಸಂದರ್ಭದಲ್ಲಿ ಆಗಿತ್ತು, ಕೋವಿಡ್ ಟೈಮ್ ಅಲ್ಲಿ ಆಗಿತ್ತು. ಸೊ ಅದಾದ್ಮೇಲೆ ಇವಾಗೆ ಆಗ್ತಿರುತ್ತೆ ಸರ್. ಓಕೆ ಓಕೆ ಓಕೆ. ಯುಕ್ರೇನ್ ವಾರ್ ಟೈಮ್ ಅಲ್ಲೂ ಕೂಡ ಇದೇ ರೀತಿ ಆಗಿತ್ತಲ್ವಾ? ಯುಕ್ರೇನ್ ವಾರ್ ಟೈಮ್ ಅಲ್ಲಿ ಸೊ ಅದು ಅಷ್ಟು ಮಿಡಿಲ್ ಈಸ್ಟ್ ಕಡೆ ಯಾವ್ದು ಎಫೆಕ್ಟ್ ಸಿಗ್ಲಿಲ್ಲ. ಸೊ ಫ್ಲೈಟ್ಸ್ ಎಲ್ಲ ನಾರ್ಮಲ್ ಆಪರೇಟ್ ಆಗ್ತಿತ್ತು. ಸೊ ರಷ್ಯಾ ಯುಕ್ರೇನ್ ಆ ಸೈಡ್ ಹೋಗೋ ಫ್ಲೈಟ್ಸ್ ಮಾತ್ರ ಎಫೆಕ್ಟ್ ಇತ್ತು. ಸೊ ಇದು ನಮ್ಗೆ ಕಂಪ್ಲೀಟ್ ಮಿಡಿಲ್ ಈಸ್ಟ್ ಏರ್ಪೋರ್ಟ್ ಎಲ್ಲ ಕ್ಲೋಸರ್ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲ ಯುರೋಪ್ ಏಷ್ಯಾ ಆ ಸೈಡ್ ಕಂಟ್ರೀಸ್ ಟ್ರಾವೆಲ್ ಮಾಡೋರಿಗೆಲ್ಲ ಎಫೆಕ್ಟ್ ಆಗಿದೆ ಫ್ಲೈಟ್ ಕ್ಯಾನ್ಸಲೇಷನ್ಸ್ ಅದೆಲ್ಲ. ಸೊ ಅವರೆಲ್ಲ ಪೋಸ್ಟ್ ಪೋನ್ ಮಾಡ್ತಾ ಇರೋ ಟೂರ್ ನ. ಈಗ ನಿಮ್ ಫೋಕಸ್ ಯಾವ ರೀತಿ ಇದೆ ಅಂದ್ರೆ ನಿಮ್ಗೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಈ ತರದ್ದು ಎಫೆಕ್ಟ್ ಆದ ಹಿನ್ನೆಲೆಯಲ್ಲಿ ನೀವು ಫೋಕಸ್ ಅಲ್ಲಿ ಈಗ ನಿಮ್ಗೆ ಡೊಮೆಸ್ಟಿಕ್ ಕಡೆ ಜಾಸ್ತಿ ಮಾಡ್ತಾ ಇದ್ದೀರಾ ನೀವು? ಹೌದು ಸರ್, ಇವಾಗೆಲ್ಲ ನಾವು ಆಲ್ಮೋಸ್ಟ್ ಡೊಮೆಸ್ಟಿಕ್ ಪ್ಯಾಕೇಜಸ್ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ರಾಜಸ್ಥಾನು, ಕಡೆ ಕೇರಳ, ಕೂರ್ಗು, ಚಿಕ್ಕಮಂಗ್ಳೂರು, ಸಿಕ್ಕಿಂ, ಡಾರ್ಜಿಲಿಂಗ್. ಹೌದು. ಓಕೆ 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 ಓಕೆ. ಆ ರೀತಿ ಅಂದ್ರೆ ಈಗ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಬಿಸ್ನೆಸ್ ಮೇಲೆ ಕೂಡ ಬಾರಿ ಹೊಡೆತ ಬೀಳುತ್ತಲ್ವಾ? ಮೇಂಟೈನ್ ಮಾಡೋದು ಬಾರಿ ಕಷ್ಟ ಆಗುತ್ತೆ. ಹೌದು ಸರ್, ಹೌದು. ಓಕೆ 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 ಓಕೆ. ವೀಕ್ಷಕರೇ, ಇದು ಏರ್ ಟ್ರಾವೆಲ್ಸ್ ಏಜೆನ್ಸಿಗಳ ಮಾತು. ಯುದ್ಧದ ಹಿನ್ನೆಲೆಯಲ್ಲಿ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಗ್ತಿರುವಂಥ ವಿಮಾನಗಳ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು. ಅದೇ ರೀತಿ ಬೇರೆ ದೇಶಗಳಿಗೆ ಹೋಗುವಂಥ ವಿಮಾನಗಳೇನಿದೆಯಲ್ಲ ಅದರ ಮೇಲೆ ಕೂಡ ಪರಿಣಾಮ ಬೀರಿರುವಂಥದ್ದು. ಟಿಕೆಟ್ ದರ ಜಾಸ್ತಿ ಆಗ್ತಾ ಇರುವಂಥದ್ದು ಮತ್ತು ಜೊತೆಗೆ ಇದು ಬಿಸ್ನೆಸ್ ಮೇಲೆ ಕೂಡ ಜಾಸ್ತಿ ಹೊಡೆತ ಬೀಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಬಹುತೇಕವಾಗಿ ಡೊಮೆಸ್ಟಿಕ್ ಕಡೆ ಹೆಚ್ಚು ಜನ ಬರ್ತಾ ಇದ್ದಾರೆ ಮತ್ತು ಡೊಮೆಸ್ಟಿಕ್ ಸಂಬಂಧಪಟ್ಟಂತೆ ಅಲ್ಲಿ ಪ್ರವಾಸ ಮತ್ತು ಡೊಮೆಸ್ಟಿಕ್ ಏರ್ಲೈನ್ಸ್ ಸಂಬಂಧಪಟ್ಟಂತೆ ಅಲ್ಲಿ ನಾವು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.